ನನ್ನ ಚಾನೆಲ್ ವೀಕ್ಷಿಸ್ತಾ ಇರೋ ಪ್ರತಿಯೊಬ್ಬರು ವೀಕ್ಷಕರಿಗೂ ಸ್ವಾಗತ. ಬೇಸಿಗೆ ಟೈಮಲ್ಲಿ ಎಲ್ಲರಿಗೂ ಏನಾದರೂ ಜ್ಯೂಸ್, ಐಸ್ ಕ್ರೀಮ್ ಅಥವಾ ಈ ಥರ ಕೋಲ್ಡ್ ಆಗಿರೋ ಐಟಮ್ಸ್ ಕುಡಿಬೇಕು, ತಿನ್ನಬೇಕು ಅಂತ ಅನಿಸಿರುತ್ತೆ. ಅದಕ್ಕೆ ನಾನಿವತ್ತು ಮನೆಯಲ್ಲಿ ಫಲೂದಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಷ್ಟೇ ಇಂಗ್ರೀಡಿಯಂಟಿಂದ ತುಂಬ ಸೂಪರ್ ಆದ ಫಲೂದಾ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನೀಗ ಒಂದು ಪಾತ್ರೆಗೆ ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕ್ಕೊಂಡು ಕಾಯಿಸ್ಕೊತಾ ಇದ್ದೀನಿ. ಇದಕ್ಕೆ ನೀರಾದರೂ ಹಾಕ್ಕೊಂಡು ಕಾಯಿಸ್ಕೊಳ್ಳಿ ಅಥವಾ ಗಟ್ಟಿಗಾದರೂ ಹಾಗೆ ಕಾಯಿಸ್ಕೋಬೋದು. ಇದನ್ನ ಚೆನ್ನಾಗೆ ಮಳ್ಳಿಸ್ಕೋಬೇಕಾಗತ್ತೆ. ಈಗ ನಾನು ಒಂದು ಕಡೆ ಜೆಲ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಯಾವುದೇ ರೀತಿ ರೇಷನ್ ಅಂಗಡಿಗಳಲ್ಲೂ ಸಿಗುತ್ತೆ, ಕೇಳಿ ನೋಡಿ. ಇದು ಜೆಲ್ಲಿ ಒಳಗೆ ಈ ರೀತಿ 2 ರೀತಿ ಪ್ಯಾಕೆಟ್ ಪೌಡರ್ಸ್ನ ಕೊಟ್ಟಿರ್ತಾರೆ, ಒಂದು ಫ್ಲೇವರ್ಗೆ, ಇನ್ನೊಂದು ಜೆಲ್ಲಿ ಆಗೋದಿಕ್ಕೆ. ಈಗ ನಾನು ಇದು ಹಾಕ್ತಾ ಇರೋದು ಆ ಫ್ಲೇವರ್ ಬರಲಿ ಅಂತ ನಾನು ಮ್ಯಾಂಗೋ ಫ್ಲೇವರ್ ತೊಗೊಬಂದಿದ್ದೆ. ನನಗೆ ಮ್ಯಾಂಗೋ ಫ್ಲೇವರ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ. ಈಗ ನಾನು ಒಂದು ಬಟ್ಲಲ್ಲಿ ನೀರನ್ನ ತೊಗೊಂಡು ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಅರ್ಧನೇ ಹಾಕ್ಕೋತಾ ಇದ್ದೀನಿ ನಾನು 2 ಪೌಡರ್ಸ್ನ. ಇನ್ನೊಂದು ಪೌಡರ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಎತ್ತಿಡಿ. ತಣ್ಣೀರಿಗೆ ಹಾಕ್ಕೊಂಡ್ರೂ ಸಾಕಾಗತ್ತೆ, ಬಿಸಿ ನೀರಿಗೆ ಅಂತೇನೋ ಹಾಕ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇದನ್ನು ಒಂದು ಅರ್ಧ ಗಂಟೆಯಷ್ಟು ಹಾಗೆ ಸೈಡಿಗೆ ಎತ್ತಿಟ್ಬಿಡಿ, ಅಥವಾ ಒಂದು 3/4 ಗಂಟೆಯಷ್ಟು ಸೈಡಿಗೆ ಎತ್ತಿಟ್ಕೊಂಡ್ರೆ ಜೆಲ್ಲಿ ಅದಾಗದೆ ರೆಡಿ ಆಗುತ್ತೆ. ಈಗ ದಾಳಿಂಬೆ ಮತ್ತು ಸೇಬ್ನ 2 ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಒಂದು ಕಡೆ ಸೈಡಿಗೆ. ಆಗಲೇ ನಾನು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೆ. ಆ ಕಸ್ಟರ್ಡ್ ಪೌಡರ್ಗೆ ನೀರನ್ನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಾಯಿಸಿರೋ ಹಾಲಿಗೆ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗೆಲ್ಲ ಕಲಿಸ್ಬೇಕಾಗತ್ತೆ, ಮಿಕ್ಸ್ ಮಾಡಬೇಕಾಗತ್ತೆ. ನಾವು ಇದಕ್ಕೆ ಕಸ್ಟರ್ಡ್ ಪೌಡರ್ ನೀರನ್ನ ಹಾಕಿರೋದ್ರಿಂದ ಇದು ಸಿಕ್ಕಾಪಟ್ಟೆ ಗಟ್ಟಿ ಆಗುತ್ತೆ. ನೀವು ಔಟ್ಸೈಡ್ ಕೊಡ್ತಾರಲ್ಲ ಫಲೂದಾ, ಅದೇ ರೀತಿ ಫಲೂದಾ ತಿನ್ನಬೇಕಂದ್ರೆ ಈ ರೀತಿಯಾಗಿ ಗಟ್ಟಿಯಾಗಿದ್ದರೆ ಸಾಕಾಗತ್ತೆ. ಅಥವಾ ನಾರ್ಮಲ್ ಆಗಿ ಜ್ಯೂಸ್ ರೀತಿ ಅದನ್ನು ಕುಡಿತೀನಿ ಅಂದರೆ ತುಂಬ ಹೆಚ್ಚಿಗೆ ನೀರು ಹಾಕ್ಕೊಳ್ಳಿ. ಅದಕ್ಕೆ ಒಂದು ಕನ್ಸಿಸ್ಟೆನ್ಸಿ ಬರಬೇಕು, ಆ ಮಟ್ಟಿಗೆ ನೀರು ಹಾಕ್ಕೊಳ್ಳಿ ಸಾಕು, ತುಂಬ ನೀರು ಹಾಕ್ಕೋಬೇಡಿ. ಈಗ ಕಾಣಿಸ್ತಿದೆಯಲ್ಲ, ಈ ಅದಕ್ಕೆ ಬರೋವರೆಗೂ ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ. ಈಗ ಇದಕ್ಕೆ ಸಕ್ಕರೆನ ಹಾಕ್ಕೋಬೇಕಾಗತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ನಾನು 1 ಬೌಲಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೆ. ಹಾಗೆ ನಾನು ಇದಕ್ಕೆ ಶಾವಿಗೆನ ಬೇಯಿಸಿ ಹಾಕ್ಕೋತಾ ಇದ್ದೀನಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಿ. ಈಗ ಜೆಲ್ಲಿ ಕೂಡ ರೆಡಿಯಾಗಿದೆ. ಈಗ ಜೆಲ್ಲಿನೂ ಕೂಡ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಜೆಲ್ಲಿ ಅಂತ. ನೀವು ತಣ್ಣೀರಿಗೆ ಹಾಕ್ಕೊಳ್ಳಿ. ಇದನ್ನು ಮಳ್ಳಿಸ್ಬೇಕು ಅಥವಾ ಇದು ಚೆನ್ನಾಗೆ ಬೇಯಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ತಣ್ಣೀರಿಗೆ ಜೆಲ್ಲಿ ಪೌಡರ್ ಹಾಕಿಟ್ರೆ ಸಾಕು, ಜೆಲ್ಲಿ ತಂತಾನೆ ರೆಡಿ ಆಗತ್ತೆ. ನೀವೇನು ಶ್ರಮ ಪಡೋದು ಬೇಕಾಗಿಲ್ಲ. ಈಗ ಜೆಲ್ಲಿ ರೆಡಿಯಾಗಿದೆ. ಈಗ ಫಲೂದಾಗೆ ಜೆಲ್ಲಿ, ಹಾಗೆ ಸೇಬು, ದಾಳಿಂಬೆ, ನಿಮ್ಗೆ ಯಾವ್ಯಾವ ಹಣ್ಣು ಇಷ್ಟ ಆಗುತ್ತೆ ಅದನ್ನೆಲ್ಲ ಹಾಕ್ಕೊಳ್ಳಿ. ನಾನು 2 ಹಣ್ಣು ಹಾಕ್ಕೊಂಡೆ ಅಷ್ಟೇ. ಇದಕ್ಕೆ ಬೇಕಾದ್ರೆ ದ್ರಾಕ್ಷಿ ಕೂಡ ಹಾಕ್ಕೋಬೋದು ನೀವು. ಈಗ ನಾನು ಇದಕ್ಕೆ ಸಬ್ಜಾ ಸೀಡ್ಸ್ನ ಹಾಕ್ಕೋತಾ ಇದ್ದೀನಿ. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಫಲೂದಾಗೆ. ನೀವು ಎಲ್ಲೇ ಹೋದರೂ ಈ ಫಲೂದಾದಲ್ಲಿ ತಿಂದಿರ್ತೀರ ಇದನ್ನು. ಇದು ಜಾಸ್ತಿ ದುಡ್ಡು ಏನಲ್ಲ. ನೀವು ಡ್ರೈ ಫ್ರೂಟ್ಸ್ ಎಲ್ಲ ಮಾರ್ತಾರಲ್ಲ, ಅಂಗಡಿಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ. ಇದನ್ನು ತೊಗೊಂಡು ಬನ್ನಿ. ನಾನು ಇದನ್ನು ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದು ನೀರಲ್ಲಿ ಹಳ್ದಾಗ ಅಷ್ಟು ದಪ್ಪಕ್ಕಾಗಿ ಜಾಸ್ತಿ ಆಗುತ್ತೆ. ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಸಬ್ಜಾ ಸೀಡ್ಸ್ನ ನಾನು ಫುಲ್ ನೈಟ್ ನೆನೆಯಕ್ಕೆ ಹಾಕಿ ಬೆಳಗ್ಗೆ ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಈಗ ಚೆನ್ನಾಗಿ ಕಲಸಿ ಫ್ರಿಡ್ಜ್ನಲ್ಲಿ ಇಟ್ಟು ಆಮೇಲೆ ಕುಡೀರಿ, ತಂಪಾಗಿರುತ್ತೆ. ಹಾಗೆ ಫುಲ್ ಕೋಲ್ಡಾಗಿ ಬಿಸಿಲಲ್ಲಿ ಕುಡಿತಾ ಇದ್ದರೆ ಸಖತ್ತಾಗಿರುತ್ತೆ. ನೀವು ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವುದಾದ್ರೂ ರೆಸಿಪಿ ಮಾಡಿ ತೋರಿಸ್ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ಅದು ನೆಕ್ಸ್ಟ್ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಆಲ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ನನ್ನ ವೀಡಿಯೋಸ್ ಅಪ್ಲೋಡ್ ಆದ ತಕ್ಷಣವೇ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಆ ನೋಟಿಫಿಕೇಷನ್ನು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಸಿಂಪಲ್ ವಿಡಿಯೋಗಳಿಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಈಗ ಫಲೂದಾ ರೆಡಿ ಆಗಿದೆ. ನಿಮ್ಮ ಮನೇಲೂ ಒಂದ್ಸಲ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ನಾನು ನಿಮ್ಮೆಲ್ಲರಿಗೂ ಯಾವಾಗಲೂ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.